ಇಂದಿನ ವಿಡಿಯೋ ತಿರುಮಲ ಕಪಿಲ ತೀರ್ಥದ ಕುರಿತಾಗಿದೆ. ತಿರುಪತಿ ಪಟ್ಟಣವು ವೇದಿಕ ಪರಂಪರ ದೇವರಿಗೆ ಸಮರ್ಪಿತವಾದ ದೇವಾಲಯಗಳಿಂದ ಕೂಡಿದ ಅತ್ಯಂತ ಪವಿತ್ರ ಭೂಮಿಯಾಗಿದೆ. ತಿರುಪತಿಯು ವಿಷ್ಣು, ಶಿವ, ಲಕ್ಷ್ಮಿ ಮತ್ತು ಪಾರ್ವತಿ ದೇವಿಯ ದೇವಾಲಯಗಳಿಂದ ಸುತ್ತುವರೆದಿದೆ. ಈ ಎಲ್ಲ ದೇವಾಲಯಗಳು ಸ್ವಯಂ ಸಾಕ್ಷಾತ್ಕಾರ ಮತ್ತು ಮೋಕ್ಷದ ಗುರಿಯತ್ತ ಸಾಗುವ ವಿವಿಧ ಮಾರ್ಗಗಳ ಶಾಂತಿಯುತ ಸಹಬಾಳ್ವೆಯನ್ನು ಹೆಮ್ಮೆಯಿಂದ ಪ್ರದರ್ಶಿಸುತ್ತವೆ. ತಿರುಪತಿಯ ಎಲ್ಲ ದೇವಾಲಯಗಳಲ್ಲಿ ಕಪಿಲೇಶ್ವರ ದೇವಾಲಯವು ಅದರ ವಿಶಿಷ್ಟ ಭೌಗೋಳಿಕ ಸ್ವರೂಪ ಮತ್ತು ಅದಕ್ಕೆ ಸಂಬಂಧಿಸಿದ ಪುರಾಣ ಕಥೆಗಳಿಗೆ ಎದ್ದು ಕಾಣುತ್ತದೆ. ಕಪಿಲೇಶ್ವರ ದೇವಾಲಯದ ರೂಪದಲ್ಲಿ ಶಿವನ ವಾಸಸ್ಥಾನವು ಸುಂದರವಾದ ಜಲಪಾತ, ದೀರ್ಘಕಾಲಿಕ ಸಣ್ಣ ತೊರೆಗಳು, ಉಪದೇಗುಲಗಳು, ಅರಣ್ಯ ಮತ್ತು ದೇವಾಲಯವು ಶೇಷಾಚಲಂ ಶ್ರೇಣಿಯ ಪರ್ವತ ಶಿಖರಗಳ ಪ್ರಾರಂಭದಲ್ಲಿ ಸ್ಥಾಪಿಸಲ್ಪಟ್ಟಿದೆ. ಪುರಾಣಗಳ ಪ್ರಕಾರ ಕಪಿಲೇಶ್ವರ ಲಿಂಗವನ್ನು ತ್ರೇತಾಯುಗದಲ್ಲಿ ಕಪಿಲ ಋಷಿ ಸ್ಥಾಪಿಸಿದರು. ಋಷಿ ಕಪಿಲ ಮಹಾವಿಷ್ಣುವಿನ ಅನೇಕ ಪ್ರಮುಖ ಅವತಾರಗಳಲ್ಲಿ ಒಬ್ಬರು. ಈ ಮಹಾನ್ ಕಪಿಲ ಋಷಿಯು ಅನೇಕ ಉಲ್ಲೇಖಗಳನ್ನು ಭಾಗವತ ಪುರಾಣ, ಬ್ರಹ್ಮಾಂಡ ಪುರಾಣ, ನಾರದ ಪುರಾಣ ಮತ್ತು ಸ್ಕಾಂದ ಪುರಾಣಗಳಲ್ಲಿ ಕಾಣಬಹುದು. ಒಮ್ಮೆ ಋಷಿ ಕಪಿಲನು ಪಾತಾಳದಲ್ಲಿ ತನಗಾಗಿ ಆಶ್ರಮವನ್ನು ನಿರ್ಮಿಸಿಕೊಂಡು ವಾಸಿಸುತ್ತಿದ್ದನು. ತ್ರೇತಾಯುಗದಲ್ಲಿ ರಾಜ ಸಾಗರನ 60,000 ಪುತ್ರರು ತಮ್ಮ ಪವಿತ್ರ ಹಸುವನ್ನು ಹುಡುಕಲು ಪಾತಾಳಕ್ಕೆ ಹೋದರು. ಅಲ್ಲಿ ಹಸುವನ್ನು ಹುಡುಕುತ್ತಿರುವಾಗ ಅವರು ಕಪಿಲ ಋಷಿ ಆಶ್ರಮಕ್ಕೆ ಬಂದರು. ಸಾಗರ ಪುತ್ರರು ಕಪಿಲ ಋಷಿಯನ್ನು ಕಳ್ಳ ಎಂದು ಆರೋಪಿಸಿದರು. ಕಪಿಲ ಋಷಿ ಧ್ಯಾನ ಮಾಡುತ್ತಿದ್ದಾಗ ಅವರು ಕಪಿಲ ಋಷಿಯನ್ನು ಹೊಡೆಯಲು ಪ್ರಯತ್ನಿಸಿದರು. ಇದನ್ನು ಕಂಡು ಕಪಿಲ ಋಷಿಯು ಈ ದುಷ್ಕೃತ್ಯಕ್ಕೆ ಕೋಪಗೊಂಡು ಅವರನ್ನು ಸುಟ್ಟು ಬೂದಿ ಮಾಡಿದನು. ಈ ಘಟನೆಯ ನಂತರ ಕಪಿಲ ಋಷಿ ಭೂಮಿಗೆ ಬಂದು ತಿರುಮಲ ಬೆಟ್ಟಗಳ ತಪ್ಪಲಿನಲ್ಲಿ ತಪಸ್ಸು ಮಾಡಿದನು. ಅವರ ತಪಸ್ಸಿನಿಂದ ಸಂತುಷ್ಟರಾದ ಶಿವ ಮತ್ತು ದೇವಿ ಪಾರ್ವತಿಯು ಅವರಿಗೆ ದರ್ಶನವನ್ನು ನೀಡಿದರು. ಕಪಿಲ ಋಷಿಯು ಶಿವ ಮತ್ತು ದೇವಿ ಪಾರ್ವತಿಯನ್ನು ಇಲ್ಲಿಯೇ ಇದ್ದು ಭಕ್ತರನ್ನು ಆಶೀರ್ವಾದಿಸುವಂತೆ ವಿನಂತಿಸಿದರು. ಅವರು ಕಪಿಲ ಋಷಿಯ ಆಸೆಯನ್ನು ಪೂರೈಸಿದರು. ಶಿವನು ಇಲ್ಲಿ ಕಪಿಲೇಶ್ವರ ಲಿಂಗವಾಗಿ ಕಾಣಿಸಿಕೊಂಡನು ಮತ್ತು ದೇವಿ ಪಾರ್ವತಿ ಇಲ್ಲಿ ದೇವಿ ಕಾಮಾಕ್ಷಿಯಾಗಿ ಉಳಿದುಕೊಂಡಿದ್ದಾಳೆ ಮತ್ತು ದೇವಾಲಯವನ್ನು ಕಪಿಲೇಶ್ವರ ದೇವಾಲಯ ಎಂದು ಕರೆಯಲ್ಪಡಿತು. ಇನ್ನು ಇತರ ಪುರಾಣಗಳು ಭಗವಾನ್ ಶಿವನು ತಿರುಮಲ ಬೆಟ್ಟಗಳ ಕ್ಷೇತ್ರಪಾಲಕ ಎಂದು ಹೇಳುತ್ತವೆ. ಕಪಿಲೇಶ್ವರ ಲಿಂಗವು ತಿರುಮಲ ಬೆಟ್ಟಗಳಿಗೆ ಅಭಿಮುಖವಾಗಿದೆ. ಈ ದೇವಾಲಯವನ್ನು ವಿಜಯನಗರ ಚಕ್ರವರ್ತಿ ಸದಾಶಿವರಾಯ ನಿರ್ಮಿಸಿದರು. ಈ ದೇವಾಲಯವು ಚೋಳ ಮತ್ತು ವಿಜಯನಗರ ವಾಸ್ತುಶಿಲ್ಪವನ್ನು ಪ್ರತಿಬಿಂಬಿಸುತ್ತದೆ ಮತ್ತು ದೇವಾಲಯವು ಸ್ತಂಭಗಳು, ಮುಖಮಂಟಪ, ಅಂತರಾಳ ಮತ್ತು ಗರ್ಭಗೃಹಗಳನ್ನು ಹೊಂದಿದೆ. ಒಳಗಿನ ದೇಗುಲದ ದಕ್ಷಿಣ ಭಾಗದಲ್ಲಿ ಕಪಿಲೇಶ್ವರನ ಪತ್ನಿಯಾದ ಕಾಮಾಕ್ಷಿ ದೇವಿಗೆ ಸಮರ್ಪಿತವಾದ ದೇವಾಲಯವಿದೆ. ದೇವಾಲಯದ ಒಳಗೆ ಇತರ ಉಪದೇವಾಲಯಗಳಿವೆ. ದೇವಾಲಯಗಳು ವಾಸ್ತುಶಾಸ್ತ್ರದ ಪ್ರಕಾರ ನೆಲೆಗೊಂಡಿವೆ. ಭಾರತದಲ್ಲಿ, ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿನ ಬಹುತೇಕ ಎಲ್ಲ ಪ್ರಮುಖ ದೇವಾಲಯಗಳು ಉಪ ಆಲಯ ಎಂಬ ಸಣ್ಣ ದೇವಾಲಯಗಳನ್ನು ಹಲವಾರು ದೇವರುಗಳು ಮತ್ತು ದೇವತೆಗಳಿಗೆ ಸಮರ್ಪಿಸಲಾಗಿದೆ. ಈ ದೇವಾಲಯವು ಗಣೇಶ, ಕುಮಾರಸ್ವಾಮಿ, ನಾಗೇಶ್ವರ, ವೇಣುಗೋಪಾಲ ಸ್ವಾಮಿ, ಲಕ್ಷ್ಮೀನಾರಾಯಣ ಸ್ವಾಮಿ ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿಯ ಗುಡಿಗಳನ್ನು ಒಳಗೊಂಡು ಉಪದೇವಾಲಯಗಳು ಹೊಂದಿದೆ. ಈ ದೇವಾಲಯಗಳ ಹೊರತಾಗಿ ವಿಶ್ವನಾಥ ಶಿವಲಿಂಗದಂತಹ ವಿಭಿನ್ನ ಶಿವಲಿಂಗಗಳನ್ನು ಹೊಂದಿರುವ ಕೆಲವು ಸಣ್ಣ ದೇವಾಲಯಗಳಿವೆ. ದೇವಾಲಯಗಳ ಹೊರತಾಗಿ ಕೇಂದ್ರ ದೇವಾಲಯಗಳ ಸುತ್ತಲೂ ಪ್ರದಕ್ಷಿಣೆ ಮಾರ್ಗದ ಉದ್ದಕ್ಕೂ ಅನೇಕ ಕಲ್ಲಿನ ಚಿತ್ರಗಳಿವೆ. ಈ ಚಿತ್ರಗಳು ದಕ್ಷಿಣಾಮೂರ್ತಿ, ಕಾಲಭೈರವ, ಶಿವನಟರಾಜ ಇತ್ಯಾದಿಗಳನ್ನು ಒಳಗೊಂಡಿವೆ. ಶೈವ ದೇವಾಲಯದಲ್ಲಿ ವಿಷ್ಣುವಿಗೆ ಸಮರ್ಪಿತವಾದ ದೇವಾಲಯಗಳನ್ನು ಮತ್ತು ವೈಷ್ಣವ ಕ್ಷೇತ್ರಗಳಲ್ಲಿ ಶಿವನ ದೇವಾಲಯವನ್ನು ನೋಡಬಹುದು ಎಂಬ ಆಕರ್ಷಕ ವಿದ್ಯಮಾನವಿದೆ. ಈ ಸಂಪ್ರದಾಯದ ಕಾರಣದಿಂದಾಗಿ ಈ ದೇವಾಲಯದಲ್ಲಿ ವಿಷ್ಣುವಿನ 3 ರೂಪಗಳಾದ ವೇಣುಗೋಪಾಲ, ಲಕ್ಷ್ಮೀನಾರಾಯಣ ಮತ್ತು ಲಕ್ಷ್ಮೀ ನರಸಿಂಹ ಸ್ವಾಮಿಗಳನ್ನು ಒಳಗೊಂಡು 3 ಉಪದೇವಾಲಯಗಳಿವೆ. ದೇವಾಲಯದ ಇತರ ರಚನೆಗಳು ಸಂಧ್ಯಾವಂದನ ಮಂಟಪಗಳು ಕಪಿಲತೀರ್ಥದ ಸುತ್ತಲೂ ನಿರ್ಮಿಸಲಾಗಿದೆ ಮತ್ತು ಕಂಬದ ಕಾರಿಡೋರ್ಗಳ ಸಾಲು ಈ ದೇವಾಲಯದ ವಿಶಿಷ್ಟ ಲಕ್ಷಣವಾಗಿದೆ. ದೇವಾಲಯವನ್ನು 3 ಕಡೆಯಿಂದ ಸುತ್ತುವರೆದಿರುವ ಈ ಸಾಲು ಮಂಟಪಗಳನ್ನು ವಿಜಯನಗರ ಚಕ್ರವರ್ತಿ ಅಚ್ಯುತ ದೇವರಾಯನ ಕಾಲದಲ್ಲಿ ನಿರ್ಮಿಸಲಾಗಿದೆ. ಕುತೂಹಲಕಾರಿ
ಕಾರಿಯಾಗಿ ದೇವಾಲಯದ ಆವರಣದಲ್ಲಿ ಶ್ರೀ ವೈಷ್ಣವ ಸಂತ ನಮ್ಮಾಳ್ವಾರ್ ಸಮರ್ಪಿತವಾದ ದೇವಾಲಯವಿದೆ. ದಂತಕಥೆಗಳು ಮತ್ತು ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿರುವ ಆಳ್ವಾರರು ಕಪಿಲ ತೀರ್ಥದಲ್ಲಿ ತಮ್ಮ ಪವಿತ್ರ ಸ್ನಾನವನ್ನು ಮಾಡಿದ್ದಾರೆ ಮತ್ತು ಅದರಿಂದ ಇದನ್ನು ಆಳ್ವಾರ್ ತೀರ್ಥ ಎಂದು ಕರೆಯುತ್ತಾರೆ ಎಂದು ಹೇಳುತ್ತಾರೆ. ಸ್ಥಳ ಪುರಾಣದ ಪ್ರಕಾರ ಕಾರ್ತಿಕ ಮಾಸದಲ್ಲಿ 3 ಲೋಕಗಳ ಎಲ್ಲ ಪವಿತ್ರ ತೀರ್ಥಗಳು ಕಪಿಲ ತೀರ್ಥದಲ್ಲಿ ವಾಸಿಸುತ್ತವೆ ಎಂದು ಹೇಳಲಾಗುತ್ತವೆ. ಭವಿಷ್ಯೋತ್ತರ ಪುರಾಣದ ಪ್ರಕಾರ ಕಪಿಲ ತೀರ್ಥವು ನಮ್ಮ ಪಿತೃಗಳಿಗೆ ಪಿಂಡದಾನ ಮತ್ತು ತರ್ಪಣವನ್ನು ನೀಡುವ ಅತ್ಯಂತ ಪವಿತ್ರ ಸ್ಥಳವಾಗಿದೆ. ಕಪಿಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶಿವರಾತ್ರಿ ಆಚರಣೆ ಅತ್ಯಂತ ಹೆಚ್ಚು ಶುಭ ಸಂದರ್ಭವಾಗಿದೆ. ಈ ಸಮಯದಲ್ಲಿ ಶಿವಲಿಂಗಕ್ಕೆ ವಿವಿಧ ಅಭಿಷೇಕಗಳನ್ನು ಮತ್ತು ಶಿವಲಿಂಗಕ್ಕೆ ಲಕ್ಷ ಬಿಲ್ವ ಅರ್ಚನೆಯನ್ನು ಮಾಡಲಾಗುತ್ತದೆ. ಈ ಪವಿತ್ರ ದಿನದಂದು ಭಕ್ತರು ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ ಮತ್ತು ದೈವಿಕ ಅನುಗ್ರಹವನ್ನು ಬಯಸುವವರು ಶಿವನ ತತ್ವದ ಜಾಗೃತಿಯನ್ನು ಪಡೆಯಬಹುದು. ಪರಮಶಿವನು ಪವಿತ್ರ ಲಿಂಗದ ರೂಪದಲ್ಲಿ ಸ್ವತಃ ಪ್ರಕಟವಾದ ಮತ್ತು ಮಹಾವಿಷ್ಣುವಿನ ಅವತಾರವಾದ ಕಪಿಲ ಋಷಿಯ ಮುಂದೆ ಕಾಣಿಸಿಕೊಂಡಂತೆ ಕಪಿಲ ತೀರ್ಥದಲ್ಲಿ ಶಿವರಾತ್ರಿಯ ಪವಿತ್ರತೆಯು ಪುಣ್ಯವನ್ನು ದ್ವಿಗುಣಗೊಳಿಸುತ್ತದೆ. ಈ ಅತ್ಯಂತ ಮಂಗಳಕರವಾದ ಶಿವರಾತ್ರಿಯ ದಿನದಂದು ಕಪಿಲೇಶ್ವರನನ್ನು ಭೇಟಿ ಮಾಡುವ ಭಕ್ತನು ಶಿವ ಮತ್ತು ಭಗವಾನ್ ವಿಷ್ಣುವಿನ ಆಶೀರ್ವಾದವನ್ನು ಪಡೆಯುತ್ತಾನೆ. ಭಗವಾನ್ ಶಿವನು ಅಜ್ಞಾನವನ್ನು ನಾಶಪಡಿಸುತ್ತಾನೆ ಮತ್ತು ಭಗವಾನ್ ವಿಷ್ಣುವು ಜ್ಞಾನವನ್ನು ದಯಪಾಲಿಸುವ ಮೂಲಕ ಅದನ್ನು ಉಳಿಸಿಕೊಳ್ಳುತ್ತಾನೆ. ಭಗವಂತ ಕಪಿಲೇಶ್ವರ ದುಷ್ಟ ವಿನಾಶಕ ಮತ್ತು ಉತ್ತಮ ಆರೋಗ್ಯ ಮತ್ತು ನ್ಯಾಯಯುತ ಜೀವನವನ್ನು ನೀಡುವವನು. ಪ್ರಸ್ತುತ ಈ ದೇವಾಲಯವು ತಿರುಮಲ ತಿರುಪತಿ ದೇವಸ್ಥಾನದ ಆಡಳಿತದಲ್ಲಿದೆ. ಟಿಟಿಡಿ ಅಡಿಯಲ್ಲಿ ಈ ದೇವಾಲಯವು ನಿರಂತರ ರಕ್ಷಣೆ ಮತ್ತು ಪೋಷಣೆಯನ್ನು ಪಡೆಯುತ್ತಿದೆ. ದೇವಾಲಯದಲ್ಲಿ ವಾರ್ಷಿಕ ಉತ್ಸವಗಳನ್ನು ಅತ್ಯಂತ ವೈಭವದಿಂದ ಆಚರಿಸಲಾಗುತ್ತದೆ. ಕಾರ್ತಿಕ ಮಾಸದ ಸಂದರ್ಭದಲ್ಲಿ ಕಾರ್ತಿಕ ಹುಣ್ಣಿಮೆಯ ಸಂದರ್ಭದಲ್ಲಿ 3 ಲೋಕದಲ್ಲಿರುವ ಎಲ್ಲ ತೀರ್ಥಗಳು ಈ ಕಪಿಲ ತೀರ್ಥದಲ್ಲಿ ಮಧ್ಯಾಹ್ನ 24 ನಿಮಿಷಗಳ ಕಾಲ ವಿಲೀನಗೊಳ್ಳುತ್ತವೆ ಎಂದು ನಂಬಲಾಗಿದೆ. ಆ ಶುಭ ಮುಹೂರ್ತದಲ್ಲಿ ಸ್ನಾನ ಮಾಡುವುದರಿಂದ ಜನನ ಮರಣ ಚಕ್ರದಿಂದ ಮುಕ್ತಿ ದೊರೆಯುತ್ತದೆ ಎಂದು ನಂಬಲಾಗಿದೆ. ಇದಲ್ಲದೆ ತಮ್ಮ ಪಿತೃ ಆತ್ಮಗಳಿಗೆ ಪಿಂಡದಾನವನ್ನು ಎಂದಿಗೂ ಅರ್ಪಿಸದಿರುವವರು ಅದನ್ನು ಇಲ್ಲಿ ಮಾಡಬಹುದು ಮತ್ತು ಹಿಂದೆ ಅದನ್ನು ಮಾಡದಿದ್ದಕ್ಕಾಗಿ ನಿಮ್ಮ ಪಾಪಗಳನ್ನು ತೊಡೆದುಕೊಳ್ಳಬಹುದು. ಈ ದೇವಾಲಯವು ಮಹಾಶಿವರಾತ್ರಿ, ಕಾರ್ತಿಕ ದೀಪೋತ್ಸವ, ಗಣೇಶ ಚತುರ್ಥಿ ಇತ್ಯಾದಿಗಳನ್ನು ಒಳಗೊಂಡಿರುವ ಶೈವ ಧರ್ಮದ ಎಲ್ಲಾ ಪ್ರಮುಖ ಹಬ್ಬಗಳನ್ನು ಆಚರಿಸುತ್ತದೆ. ಕಪಿಲೇಶ್ವರ ಸ್ವಾಮಿ ಬ್ರಹ್ಮೋತ್ಸವವು ಫಾಲ್ಗುಣ ಮಾಸದಲ್ಲಿ ಟಿಟಿಡಿಯಿಂದ ಆಚರಿಸಲಾಗುವ ದೇವಾಲಯದ ಅತಿದೊಡ್ಡ ಕಾರ್ಯಕ್ರಮವಾಗಿದೆ. ಇದು 9 ದಿನಗಳ ಕಾಲ ನಡೆಯುವ ಕಾರ್ಯಕ್ರಮವಾಗಿದೆ. ಹಂಸವಾಹನದಿಂದ ಪ್ರಾರಂಭಿಸಿ ಕಪಿಲ ತೀರ್ಥದಲ್ಲಿ ತ್ರಿಶೂಲ ಸ್ನಾನದೊಂದಿಗೆ ಶಿವ ಮತ್ತು ದೇವಿ ಪಾರ್ವತಿಯರ ಮೆರವಣಿಗೆಯ ವಿಗ್ರಹಗಳನ್ನು ವಿವಿಧ ವಾಹನಗಳ ಮೇಲೆ ಮೆರವಣಿಗೆ ಮಾಡಲಾಗುತ್ತದೆ. ಇದಿಷ್ಟು ಕಪಿಲ ತೀರ್ಥದ ಬಗ್ಗೆ. ಓಂ ನಮಃ ಶಿವಾಯ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.